ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿದ್ಯಾ ಅನ್ಯಾಯ ಆಗ್ತಿದೆ ಅಂತ ಹೇಳಿಬಿಟ್ಟು ಅವ್ರ ತಂದೆ ಚೆಲುವರಾಜರ್ಗೆ ಫೋನ್ ಮಾಡಿರ್ತಾರೆ. ಆಗ ರತ್ನ ಫೋನ್ ಎತ್ಕೊಂಡು ಏನವ ಏನು ಹೇಳ್ತಿದ್ಯಾ, ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಹಿಂಗೆ ಮನೇಲಿ ಇದೆಲ್ಲ ಆಯಿತು ರಾಧಾ ಅಂತ ಹೇಳ್ತಾ ಇರ್ತಾಳೆ. ಸಾವಿತ್ರಿ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನಾನು ಮದುವೆ ಮಾಡಲೇಬೇಕು ಅಂತ ಹೇಳ್ತಾಳೆ. ಚಂಪನು ಹ್ಞೂ ಕಣಕ್ಕ, ಸಾವಿತ್ರಿ ಅತ್ತೆ ಹೇಳ್ತಿರೋದು ನಿಜ. ವಿನಂತಿ ಮತ್ತು ಭದ್ರಮಾಮ ಇಬ್ಬರು ಕೂಡ ರೂಮಲ್ಲೇ ಮಲಗಿದ್ರು ಅಂತ ಎಲ್ಲ ಕೂಡ ಹೇಳ್ತಾ ಇರ್ತಾರೆ. ಅದರಲ್ಲೂ ಅವ್ರ ಮಾವ ಕೂಡ ನಾನೇ ಇದಕ್ಕೆ ಸಾಕ್ಷಿಯಾಗಿದ್ದೀನಿ, ನಾನು ಹೇಳಿದ ಮಾತೇ ನಡಿಬೇಕು, ಮದುವೆ ಆಗಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಇದೇನವ ಇದು ಹಿಂಗೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಹ್ಞೂ ಕಣವ ಅಪ್ಪ, ನೀನು ಈಗ ಬಂದು ಸರಿ ಮಾಡಲೇಬೇಕು ನನ್ನ ಜೀವನನ, ಇಲ್ಲ ಅಂತ ಅಂದರೆ ನಾನು ನಿಜವಾಗ್ಲೂ ಬದುಕಿರಲ್ಲ ಕಣವ ಅಂತ ಹೇಳ್ತಾರೆ. ಆಗ ಚೆಲುವರಾಜು, ನೀನೇನು ಎದುರ್ಕೊಬೇಡ ಮಗ, ಈ ಅಪ್ಪಯ್ಯ ಇರೋವರೆಗೂ ನಿನಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ ಆಯಿತಾ. ನಮ್ಮಲ್ಲಿ ಅಂದರು ನಿಜವಾಗ್ಲೂ ತಪ್ಪು ಮಾಡಿರಲ್ಲ, ಇದರಲ್ಲಿ ಏನೋ ಸಂಚು ಮಾಡಿ ಸುಖಾಕ್ಸಿದ್ದಾರೆ. ಹ್ಞೂ ಕಣಪ್ಪ, ನಿಜವಾಗ್ಲೂ ಅವ್ರಿಗೆ ಇನ್ನೊಂದು ಮದುವೆ ಆದರೆ ನಾನಂತೂ ಖಂಡಿತ ಬದುಕಿರಲ್ಲ ಅಂತ ಹೇಳ್ತಾರೆ. ಮಗ ಈ ಥರ ಎಲ್ಲ ಮಾತಾಡಬೇಡ, ಈ ಅಪ್ಪಯ್ಯ ನಿನ್ನ ಪಾಲಿಗೆ ಇನ್ನೂ ಬದುಕಿದ್ದಾನೆ ಆಯಿತಾ, ಧೈರ್ಯವಾಗಿರು, ಇದರಲ್ಲಿ ಏನೋ ಸಂಚು ನಡೆದೈತೆ, ಹಾಗಾಗಿ ನಾನು ಬಂದೇ ಬರ್ತೀನಿ, ನ್ಯಾಯ ಪಂಚಾಯತಿ ಕೂರಿಸ್ತೀನಿ ಅಂತ ಚೆಲುವರಾಜು ಹೇಳ್ತಾ ಇರ್ತೀನಿ. ಈಗ ಏನಯ್ಯ ಮಾಡೋದು, ಒಂದಲ್ಲ ಒಂದು ಕಷ್ಟ ಬರ್ತಾಯಿತ್ತಲ್ಲ ಅಂತ ರತ್ನ ಹೇಳ್ತಿರ್ತಾರೆ. ನಾನು ಇದೀನಿ ತಾನೆ, ನಾನೆಲ್ಲ ಸರಿ ಮಾಡ್ತೀನಿ, ಸುಮ್ಮನಿರು ರತ್ನ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಭದ್ರ ವಿದ್ಯಾ ಇಲ್ಲದಂತಹ ಟೈಮ್ನ ನೋಡಿಕೊಂಡು ಹಾಗೆ ಬಗ್ಗಿ ನೋಡ್ತಿರ್ತಾನೆ. ಎಲ್ಲೋಗಿರ್ಬೋದು ಇವಳು ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವಳಿಗೋಸ್ಕರ ಫ್ಯಾನ್ನ ತೊಗೊಂಬಂದಿರ್ತಾನೆ. ಆಗ ಒಳಗೋಗಿ ನೋಡ್ತಾನೆ, ಇವಳು ಬರೋ ಅಷ್ಟೊತ್ತಿಗೆ ಫ್ಯಾನ್ ಇಟ್ಬಿಟ್ಟು ಹೋಗಬೇಕು ಅಂತ ಹೇಳಿಬಿಟ್ಟು ಫ್ಯಾನ್ನ ತೊಗೊಬಂದು ವಿದ್ಯಾ ಅವಳ ಹಟ್ಟಿಯಲ್ಲಿ ಇಟ್ಬಿಟ್ಟು ಹೋಗ್ತಾನೆ. ಹಬ್ಬ ಸದ್ಯ ನನ್ನ ಮಮ್ಮಿ ನನಗೆ ಎ ಸಿ ಇಲ್ದೇ ಮಲ್ಕೊಳಕ್ಕಾಗಲ್ಲ, ಇನ್ನು ಇವಳು ಇಲ್ಲಿ ಹೇಗೆ ಮಲ್ಕೋತಾಳೋ ಏನೋ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೊರಟೋಗ್ತಾನೆ. ಅದೇ ಟೈಮ್ಗೆ ವಿದ್ಯಾನು ಕೂಡ ಬರ್ತಾಳೆ. ಹೈ ಫ್ಯಾನು ಇದ್ಯಾರು ತಂದಿಟ್ಟಿದ್ದು, ನಾನು ಹೋಗ್ಬೇಕಾರೆ ಇಲ್ಲಿ ಯಾವ ಫ್ಯಾನು ಇರಲಿಲ್ವಲ್ಲ, ನಾನೇ ಇವಾಗಷ್ಟೇ ಚಂಪನ ಜೊತೆ ಮಾತಾಡ್ಕೊಂಬಂದೆ, ಇನ್ನು ಅಮ್ಮಮ್ಮ ತಂದು ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರು ನನಗೆ ಹೇಳಿರೋರು, ಓ ನಮ್ಮ ಗೌಡ್ರೆ ಇರಬೇಕು, ಅವರು ಶೆಕೆ ಅಂತ ಹೇಳಿಬಿಟ್ಟು ತಂದು ಕೊಟ್ಟೋಗಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಆ ಫ್ಯಾನ್ನೇ ಹಾಗೆ ನೋಡ್ಕೊಂಡು ಕೂತಿರ್ತಾಳೆ. ಆಗ ಭದ್ರ ಅದನ್ನು ಬಂದು ನೋಡ್ತಾನೆ. ನನ್ನ ಮಮ್ಮಿ ಫ್ಯಾನ್ನೇ ನೋಡ್ತಿದ್ದಾಳಲ್ವ, ಖುಷಿ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಭದ್ರ ಹಾಗೆ ನೋಡ್ಕೊಂಡು ಹೊರಟೋಗ್ತಾನೆ. ಇನ್ನು ಬೆಳಗ್ಗೆ ಆಗಿರುತ್ತೆ. ಆ ವಿದ್ಯಾಗೋಸ್ಕರ ತಿಂಡಿನ ತೊಗೊಂಡು ಬರ್ತಾ ಇರ್ತಾರೆ. ಆಗ ಕ್ವಾಟ್ಲೆ ಮುದ್ದಿಗೆ ಬರ್ತಾಳೆ. ಓ ಏನಣ್ಣ ಎಲ್ಲೋ ಹೋಗ್ತಿದ್ಯಾ ಸವಾರಿ? ಹಾಂ ಹೌದು, ವಿದ್ಯಂಗೆ ನಲ್ಲಿ ಮೂಳೆ ಅಂದರೆ ಇಷ್ಟ ಕಣ್ಲಾ, ಅದಕ್ಕೆ ಮಟನ್ ತಗೊಬಂದು ಚಂಪಾ ಕೈಲಿ ಇಳಿಸಿ ಅಡುಗೆ ಮಾಡಿಸಿ ತೊಗೊಂಡು ಹೋಗ್ತಿದ್ದೀನಿ. ಓ ಹೌದಾ, ಇಟ್ಬಿಟ್ಟು ಬರ್ತೀನಿ ಅವಳು ಬರೋ ಅಷ್ಟೊತ್ತಿಗೆ. ಯಾಕಣ್ಣ ನೀನೇ ಕೊಟ್ಬಿಟ್ಟು ಬಾ, ಯಾಕೆ ಇಟ್ಬಿಟ್ಟು ಬರ್ತೀಯಾ ಅಂತ ಹೇಳ್ತಾರೆ. ಆದರೂ ಅವ್ಳು ಮುಂದೆ ನಂಗೆ ಮುಖ ತೋರ್ಸೋಕೊಂತಾರ ಕಣ್ಲಾ, ಇರಲಿ ಪರವಾಗಿಲ್ಲ ಕಣ್ಲಾ ಅಣ್ಣ, ಆಯಿತು ಹೋಗು ಅಂತ ಹೇಳ್ತಾರೆ. ನಿನ್ಗೆ ಅವಳ ಮೇಲೆ ನಿನ್ನ ಮೇಲಿಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಈ ಕಣ್ಣೆ ಯಾರಿಗೋ ಬಿದ್ದಿದೆ ಅಂತ ಹೇಳ್ತಾರೆ. ಆಗ ಭದ್ರ ಅವಳ ಒಂದು ಗುಡಿಸ್ಲಿಗೆ ಬಂದು ತಿಂಡಿನ ಇಡ್ತಾ ಇರ್ತಾನೆ. ಅದೇ ಟೈಮ್ಗೆ ವಿದ್ಯಾನು ಕೂಡ ಬರ್ತಾರೆ. ಗೌಡ್ರೆ ಅಂತ ಹೇಳ್ತಾರೆ. ಹಾಂ ಅದು ಏನು ಮಾಡ್ತಿದ್ದೀರಾ ಇಲ್ಲಿ? ಅದು ಹಾಗೆ ಸುಮ್ಮನೆ ಬಂದಿದ್ರೆ ಹಿಂಗೆ ಒಳಗಡೆ ನೀವು ಬರಲ್ವಲ್ಲ ಅಂತ ಕೇಳ್ತಾರೆ. ಅದು ಇಲ್ಲೇ ಹೋಗ್ತಿದ್ದೆ ಕಡಿಮೆ, ಹಾಗೆ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಹೌದಾ ನಿಜವಾಗ್ಲೂನಾ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಮೋಹನ ಕಾಫಿ ತೊಗೊಂಡು ಬರ್ತಾರೆ. ಆಗ ಅಜ್ಜಿ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಗೋವಿಂದ ಇಸ್ಕೊಂಡು ಕುಡಿತಾನೆ. ಸಾವಿತ್ರಿ ಬರ್ತಾರೆ. ಅದು ಅಣ್ಣ ಮದುವೆ ಖರ್ಚಿಗೆ ದುಡ್ಡಿಸ್ಕೊ ನಿನ್ನ ಹತ್ರ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ಹ್ಞೂ ಸರಿ ಆಯಿತು ಗೊತ್ತದೆ ಅಂತ ಹೇಳ್ತಾರೆ. ಅದು ಬೇಕಿತ್ತಲ್ಲ ಅಂತ ಕೇಳ್ತಾರೆ. ತಗೋ, ಇದರಲ್ಲಿ 10 ಲಕ್ಷ ರೂಪಾಯಿ ಐತೆ, ಇದರಲ್ಲೇ ಒಡವೆ ಬಟ್ಟೆ ಎಲ್ಲನೂ ತಗೋ. ಏನು 10 ಲಕ್ಷ ರೂಪಾಯಾ? ಏನಣ್ಣ ಏನು ತಮಾಷೆ ಮಾಡ್ತಿದ್ಯಾ? 10 ಲಕ್ಷ ರೂಪಾಯಿಲಿ ಎಲ್ಲ ಬಂದತೆ, ಚಿನ್ನದ ರೇಟ್ ನೋಡಿದರೆ ಆ ಗಗನ ಮುಟ್ಟೈತೆ, ನೀನು ನೋಡಿದರೆ ಬರೀ 10 ಲಕ್ಷ ರೂಪಾಯಿ ಕೊಡ್ತಾ ಇದೆಯಲ್ಲ, ಇದು ಯಾವ ಕಡೆಗೂ ಸಾಕಾಗಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ನೀನು? ಈ ಮದುವೆ ಒಂದು ಆಡಂಬರವಾಗಿರಬಾರ್ದು, ಸರಳವಾಗಿರಬೇಕು ಅಂತ ಹೇಳಾರಲ್ವಾ ಅಣ್ಣ ಅಂತ ಹೇಳ್ತಾಳೆ. ಅಯ್ಯೋ. ಇನ್ನೊಂದು ಕಡೆ ವಿದ್ಯಾ, ಹೌದು ಸುಮ್ಮನೆ ಬಂದಿದ್ರೆ ಏನದು ಪಾತ್ರೆ, ಏನದು ಟಿಫನ್ ಕ್ಯಾರಿಯರು, ಯಾರು ತಂದಿದ್ದು? ನನಗೆ ಗೊತ್ತಿಲ್ಲ, ಕ್ವಾಟ್ಲೆ ಯಾರೋ ತಂದಿಟ್ಟಿರಬೇಕು ಅಂತ ಭದ್ರ ಹೇಳ್ತಿರ್ತಾನೆ. ಹೌದಾ, ಕ್ವಾಟ್ಲೆ ಎಲ್ಲ ತಂದಿದ್ರೆ ನನಗೆ ಹೇಳ್ತಿದ್ರು, ಇದನ್ನು ಯಾರು ಇಲ್ಲಿ ತಂದಿಕ್ಕಿದ್ದು ಅಂತ ಕೇಳ್ತಾಳೆ. ವಿದ್ಯಾ, ನನಗೆ ಗೊತ್ತಿಲ್ಲ ಕಣಮ್ಮೆ ಅಂತ ಹೇಳ್ತಾರೆ. ಸರಿ ಆಯಿತು, ಇದನ್ನು ಯಾರು ತಂದು ಕೊಟ್ಟಿದ್ದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಯಾಕೆ ಗೌಡ್ರೆ, ನಾನೇ ತಂದೆ ಅಂತ ಹೇಳ್ಬೋದಲ್ಲ, ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಕಾಳಜಿ ಇದೆ, ಅದನ್ನು ಬಿಟ್ಟು ಹಿಂಗೆ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ. ಯಾಕೆ ನನ್ನ ಮುಖ ನೋಡೋಕ್ಕೆ ಇಲ್ಲ, ಆ ಕಡೆ ತಿರ್ಗಿಸ್ಕೊತಿರಲ್ಲ? ಇಲ್ಲ ಕಣಮ್ಮೆ, ನನಗೆ ನಿನ್ನ ಮುಖ ನೋಡೋಕ್ಕೆ ಆಗೋಕ್ಕಿಲ್ಲ, ತಪ್ಪು ಮಾಡಿರೋದು ನಾನು ಗೌಡ್ರೆ, ನೀವು ತಪ್ಪು ಮಾಡಿಲ್ಲ, ಆ ಭಾವನೆನ ಮನಸ್ಸಿಂದ ತೆಗ್ದಾಕ್ಬಿಡಿ ಆಯಿತಾ. ಇಲ್ಲಿ ಸಲ್ಲದ ಆರೋಪನ ನಿಮ್ಮ ಮೇಲೆ ಹೊರಿಸಿದ್ದಾರೆ, ಅದನ್ನು ಮಾತ್ರ ನಾನು ನಂಬೋಕ್ಕಿಲ್ಲ ಗೌಡ್ರೆ, ನೀವು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಗೌಡ್ರೆ. ಯಾಕಮ್ಮಿ ಇಷ್ಟೊಂದು ನನ್ನ ಮೇಲೆ ನಂಬಿಕೆ? ಹೌದು ಗೌಡ್ರೆ, ನಾನು ನಿಮ್ಮ ಹೆಂಡ್ತಿ ಆಯಿತಾ, ನಿಮ್ಮ ಕಣ್ಣಲ್ಲಿ ಯಾವತ್ತೂ ಕೂಡ
ಕೋಪ ಅನ್ನೋದು ಇಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸು ನಿಮ್ಮದು. ಹಾಗಾಗಿ ನೀವು ಯಾವುದೇ ಎಂಡಿಂಗ್ ಕೂತೆ ಕೆಟ್ಟದಾಗಿ ನೆಟ್ಕೊಂಡಿಲ್ಲ. ಹಾಗಾಗಿ ನನಗೆ ಪೂರ್ತಿಯಾಗಿ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಅಳ್ತಿರ್ತಾನೆ ಭದ್ರ. ಯಾಕೆ ಗೌಡ್ರೆ ಅಂತ ಹೇಳ್ತಾರೆ. ಬನ್ನಿ ಹೊಟ್ಟೆ ಹಶ್ವತ್ತು, ನನಗೆ ಅಂತ ತಂದಿದ್ದೀರ ಅಂತ ಗೊತ್ತು, ಊಟ ಮಾಡೋಣ. ಇಲ್ಲ ಕಣಮ್ಮಿ, ನಾನು ಮನೆಗೆ ಹೋಗ್ತೀನಿ, ಸುಮ್ಮನೆ ಬಂದರೆ ಸರಿಯೋದು, ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂತ್ಕೊಡ್ತಾರೆ. ಹೈ ನಲ್ಲಿ ಮುಳ್ಳೆ, ಏನಿದು ಬರೀ ನಲ್ಲಿ ಮುಳ್ಳೆನೇ ಇದೆ ಅಂತ ಹೇಳ್ತಾರೆ. ಹೌದು, ನನಗೇನು ಗೊತ್ತಿಲ್ಲ ಅನ್ಕೊಂಡ್ರೆ ಚಂಪನ ಕೈಲಿ ತರಿಸ್ಬಿಟ್ಟು ನೀವು ಬೆಳಗ್ಗೆನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಆಗ ಯಾಕಮ್ಮಿ ಹಂಗೆ ನೋಡ್ತಿದ್ಯಾ, ನಿನ್ಗೆ ಇಷ್ಟ ಅಂತ ನಾನು ತೊಗೊಬಂದಿದ್ದೀನಿ. ನನಗೆ ಗೊತ್ತು ಗೌಡ್ರೆ, ನಿನಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ. ಈ ಮೂಳೆ ಹೆಂಗೆ ತಿನ್ನೋದು ಅಂತ ಕೇಳ್ತಾನೆ. ನಿಮ್ಮ ಮೂಳೆ ತಿನ್ನೋದು ಗೊತ್ತಿಲ್ವೇ, ನೋಡಿ ಹಿಂಗೆ ಕುಟ್ಟು 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 ಅಂತ ಕುಟ್ಬಿಟ್ಟು ಬಾಯೊಳಗೆ ಹಾಕ್ಕೊಂಡು ಚರ್ರ ಅಂತ ಚೂಪಬೇಕು. ಅದೇ ನಾವು ಮನೆದೇವ್ರ ಪರ ಮಾಡಿದ್ವಲ್ಲ ಅದ್ರಲ್ಲಿ ತಿಂದಿದ್ದಲ್ಲ, ಹಂಗೇನಮ್ಮಿ ಅಂತ ಕೇಳ್ತಾರೆ. ಹೌದಾ, ನಿಮಗೆ ಹಾಗಾದರೆ ಈ ಹೆಂಗೆ ತಿನ್ನೋದು ಅಂತ ಗೊತ್ತದೆ ಅಂತ ಹೇಳ್ತಾರೆ. ಕಣಮ್ಮಿ, ನಾವು ಗೌಡ್ರ ಹುಡ್ಗ, ನನಗೆ ಗೊತ್ತಿರಲ್ವಾ ಹೇಳು ಅಂತ. ಹೌದಾ, ಮತ್ತು ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ರಿ? ಹಾಗಾದರೆ ನಿಮಗೆ ಹಳೇದೆಲ್ಲ ಇನ್ನೂ ನೆನಪೈತೆ ಅಂತ ಹೇಳ್ತಾರೆ. ಹಾಗೆ ಹಳೇದ್ರಲ್ಲೂ ಕೂಡ ಅವಳು ಕುಟ್ಬಿಟ್ಟು ನಲ್ಲಿ ಮೂಳೆನ ಸರ್ರ ಅಂತ ಹೇಳ್ಕೊತಿರ್ತಾಳೆ. ತುಂಬ ಥ್ಯಾಂಕ್ಸ್ ಗೌಡ್ರೆ, ಇನ್ನೂ ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ರ. ಆದರೂ ನನ್ನ ಪ್ರಶ್ನೆಗೆ ಉತ್ತರನೇ ನೀಡಲಿವಲ್ಲಮ್ಮಿ. ಯಾವ ಉತ್ತರ ಗೌಡ್ರೆ ಅಂತ ಕೇಳ್ತಾಳೆ. ಮನೇಲಿ ಚಿಕ್ಕ ವಯಸ್ಸಿಂದ ಎಲ್ಲರೂ ಕೂಡ ನನ್ನ ಬಂದಿದ್ರು, ಯಾರಿಗೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ಲ. ಅದರಲ್ಲೂ ನೀನು ಬಂದಿರೋದೇ ಸ್ವಲ್ಪ ದಿವಸಕ್ಕೆ ನನ್ನ ಮೇಲೆ ಇಷ್ಟೊಂದು ಅಪಾರವಾದ ನಂಬಿಕೆ ಇಟ್ಟಿದ್ಯಾ, ಅದೆಂಗೆ ಅಂತ ನೀನು ಉತ್ತರನೇ ಹೇಳಿಲ್ವಲ್ಲಮ್ಮಿ. ಯಾಕೆ ಗೌಡ್ರೆ ಪದೇ ಪದೇ ನನ್ನನ್ನು ಕೇಳ್ತಿದ್ದೀರ? ನಾನು ನಿಮ್ಮ ಹೆಂಡ್ರು ಆಯಿತಾ, ನಾನು ಯಾವತ್ತೂ ಕೂಡ ನಿಮ್ಮಲ್ಲಿ ಆ ಥರ ಕೆಟ್ಟ ಭಾವನೆನ ನೋಡಿಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡನೇ ಶ್ರೀರಕ್ಷೆ. ಇಡೀ ಎಲ್ಲರೂ ಕೂಡ ನಿಮ್ಮ ಮೇಲೆ ದೂರ ಹೇಳ್ಬೋದು, ಆದರೆ ನಾನು ನಿಮ್ಮನ್ನ ಒಪ್ಪಕ್ಕಿಲ್ಲ. ಅದನ್ನೆಲ್ಲ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಅದನ್ನು ದಯವಿಟ್ಟು ಮನಸ್ಸಿಂದ ಕಿತ್ತಾಕಿ ಅಂತ ಹೇಳ್ತಾಳೆ. ಆಗ ಭದ್ರ ಕೈ ಎತ್ತಿ ಮುಗಿತಾನೆ. ನಿನ್ನ ನಂಬಿಕೆಗೆ ನಾನು ಕೈ ಎತ್ತಿ ಮುಗಿಯೋದಷ್ಟೇ ವಿದ್ಯಾ ಇರೋದು, ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಗೌಡ್ರೆ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಸಾವಿತ್ರಿ ಹಾಗೆ ವಿದ್ಯಾ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಗೋವಿಂದ ಎಲ್ಲರೂ, ಅಣ್ಣ ಇದೇನಣ್ಣ ತಮಟೆ ಬರೆಸ್ತೈತೆ ಅಂತ ಕೇಳ್ತಾರೆ. ಏನ್ಲ ಗೋವಿಂದ, ನಾನು ಕೇಳ್ದಲೇ ಯಾರಾದರೂ ದೇವ್ರು ಹೊಂಟ್ಸರ? ಗೊತ್ತಿಲ್ಲ ಕಣಣ್ಣ, ಯಾವುದೋ ದೇವ್ರು ಹೊಂಟಿರ್ಬೇಕು, ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಬರ್ತಾರೆ. ಆಗ ಅಜ್ಜಮ್ಮಂಗೆ ಮನಸ್ಸಲ್ಲಿ ಗಡಗಡ ಅಂತ ಭಯ ಹುಟ್ಟಿಸಿರುತ್ತೆ. ಇದು ಯಾವುದೋ ತಮಟೆ ಸೌಂಡು ನನ್ನ ಮನಸ್ಸಲ್ಲಿ ಇಲ್ಲಿ ಸಲ್ಲಿದ್ದ ಭಯ ಹುಟ್ಟಿಸ್ತೈತೆ. ಅದು ನೋಡಿದರೆ ಚೆಲುವರಾಜು ಒಂದು ಗಾಡಿ ಮೇಲೆ ಜನನೆಲ್ಲ ಕರ್ಕೊಂಡು ಬಂದಿರ್ತಾನೆ. ಆ ತಮಟೆ ಸೌಂಡ್ಗೆ ಎಲ್ಲರೂ ಕೂಡ ಓಡಿ ಬರ್ತಾರೆ. ಅದರಲ್ಲಿ ವಿದ್ಯಾನೂ ಕೂಡ ಬರ್ತಾಳೆ. ಅಪ್ಪ ಏನಪ್ಪ ಇದು, ಏನು ಮಾಡಕ್ಕೊಂಡಿದ್ಯಾ, ಏನಿದು ಅಂತ ಕೇಳ್ತಾಳೆ. ಆಗ ಚೆಲುವರಾಜ್ ಯಾವುದೇ ಕಾರಣಕ್ಕೂ ಏನು ಮಾತಾಡ್ತಾನೆ ಇರಲ್ಲ, ಅವ್ನ ಪಾಡಿಗೆ ಅವ್ನು ತಮಟೆ ಬಡಿತಾನೆ ಇರ್ತಾನೆ. ಆಗ ಬಡಿತಾನೆ ಇರ್ತಾನೆ ತಮಟೆ, ಯಾರು ನಿಲ್ಲಿಸಿದ್ರು ಕೂಡ ನಿಲ್ಸೋದಿಲ್ಲ. ಅಪ್ಪ ನಿಲ್ಸಪ್ಪ ಅಂತ ಹೇಳ್ತಾರೆ. ಆಗ ಬರ್ತಾರೆ ಎಲ್ಲರೂ ಕೂಡ ಮನೆಯಿಂದ ಆಚೆ, ಏನು ಮಾತಾಡಲ್ಲ. ಆಗ ಅಜ್ಜಮ್ಮನು ಕೂಡ, ಯಾಕ್ಲ ಚಲ್ವಾ ಹಿಂಗೆ ಬಡಿತಾ ಇದೆಯಾ, ಏನಾಯಿತು ನಿನಗೆ ಅಂತ ಹೇಳ್ತಾರೆ. ವಿದ್ಯಾ, ಅಪ್ಪ ನಿಲ್ಸಪ್ಪ, ನಿಲ್ಸ್ಬಿಟ್ಟು ಕೆಳಗಿಳಿಯಪ್ಪ ಮೊದಲು, ಯಾಕೆ ಹಿಂಗೆ ಬಡಿತಿದ್ಯಾ ಅಂತ ಕೇಳ್ತಿರ್ತಾರೆ. ಆದರೂ ಕೂಡ ಅವ್ನು ನಿಲ್ಲಿಸೋದೇ ಇಲ್ಲ ಚೆಲ್ವ, ಅವ್ನ ಪಾಡಿಗೆ ಅವನು ಬಡಿತಾನೇ ಇರ್ತಾನೆ. ಜೋರು ಸೌಂಡಲ್ಲ, ಜೋರು ಬಡಿತಾನೆ. ಅಪ್ಪ ಯಾಕೆ ಹಿಂಗಾಡಿ ನೀನು ಮರ್ಯಾದೆ ಕಳಿಯೋಕೆ ನಿಂತಿದ್ದಿ, ಇಳಿ ಕೆಳಗೆ ಅಂತ ಹೇಳ್ತಾರೆ. ಈಶ್ವರಿನೂ ಕೂಡ, ಅಲ್ಲ ಕಣ್ಲ ಚೆಲ್ವ, ನಿಂಗೆ ಅಷ್ಟೊತ್ತಿಂದ ಎಲ್ಲರೂ ಹೇಳ್ತಾವ್ರೆ, ಯಾಕೆ ಹಿಂಗೆ ತಮಟೆ ಬಡಿತಿದ್ಯಾ, ಏನಾಯಿತು ಅಂತ ಈಗ ಬಡಿತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅಜ್ಜಮ್ಮನು, ನಿಂಗೆ ಏನ್ಲ ಆದೈತೆ, ನಿಲ್ಲಿಸ್ಲಾ, ಯಾಕ್ಲ ಬಡಿತಿದ್ಯಾ, ಏನಾಗಿದೆ ಅಂತ ಹೇಳು ಫಸ್ಟು. ನೋಡಿ ಅಜ್ಜಮ್ಮನು ಕೇಳ್ತಿದ್ರು ಕೂಡ ಒಂದು ಮಾತು ಹೇಳ್ದಂಗೆ ಹಿಂಗೆ ತಮಟೆ ಬಡಿತಾನೆ ಇರೋರಲ್ಲ, ಏನಂತ ಅನ್ಕೋಬೇಕು ಇವನಿಗೆ ಅಂತ ಹೇಳ್ತಾರೆ. ಆಗ ಬೇಜಾರು ಮಾಡಿಕೊಂಡು ಒಳಗಡೆ ಹೊರಟೋಗ್ತಾರೆ. ಆಗ ಮೋಹನ ಬಂದು ಶಿವರಾಮೇಗೌಡ್ರನ್ನ, ಯಾಕ್ರಿ ಹಿಂಗೆ ಕೂತ್ಬಿಟ್ರಿ, ಯಾಕೇನು ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಗೋವಿಂದ, ನೀವು ಹೋಗ್ಬಿಟ್ಟು ಒಂದು ಲೋಟ ನೀರು ತೊಗೊಬರೋಗಿ ಅದಕ್ಕೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಅವ್ರ ಚಿಕ್ಕಪ್ಪ ಕೂಡ ಬರ್ತಾರೆ. ಆ ಯಪ್ಪನು ಆ ಊರಿನ ಒಬ್ಬ ಮುಖಂಡ ಆಗ ಬಂದು, ಚೆಲ್ವ ಏನಾಯಿತು, ಯಾಕೋ ಈಗ ಬಡಿತಾ ಇದೆಯಾ ಅಂತ ಹೇಳ್ತಾರೆ. ಏನು ಮಾತಾಡಲ್ಲ. ಆಗ ಒಳಗಡೆ ಹೋಗಿ, ಏನಿದು ಗೌಡ್ರೆ ಹಿಂಗೆ ಬಡಿತಾ ಇದ್ದಾರೆ, ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ದೋ, ನಮ್ಮ ಮನೆ ಒಂದು 4 ಮೂಲೆಯಲ್ಲೇ ಇರಬೇಕು ಅಂತಿದ್ದೋ, ಆ ವಿಷಯ ಎಲ್ಲನೂ ಬಯಲು ಮಾಡೋಕ್ಕೆ ಅಂತ ಬಂದವ್ರೆ ಅಂತ ಕೇಳ್ತಾರೆ. ಎಲ್ಲಿ ಅಂತ ಕೇಳಿದಾಗ ಒಳಗಡೆ ಹೋಗಿ ಮಾತಾಡ್ತಾನೆ. ಏನಪ್ಪ ಇದು, ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಇಲ್ಲಿ ನ್ಯಾಯ ಕೇಳೋಕ್ಕೆ ಅಂತ ಬಂದರೆ, ನಾನು ಯಾವುದನ್ನು ಗುಟ್ಟಾಗಿ ಇಡಬೇಕು ಅಂತಿದ್ದೋ ಅದನ್ನ ರಟ್ ಮಾಡೋಕ್ಕೆ ಅಂತಲೇ ಬಂದವರೇ ಚಿಕ್ಕಪ್ಪ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಮಾಡಲಿ, ಅದೇನು ಮಾಡ್ತಾನೋ ಮಾಡಲಿ ಆ ಚೆಲ್ವ, ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಚೆಲ್ವ, ನಮ್ಮ ಅಳಿಯಂಗೆ ಮೋಸ ಆಗಿದೆ, ನ್ಯಾಯ ಬೇಕು, ಅದಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾನೆ.